ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಮಾಜಿ ಸಚಿವರು. ಹೌದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರೆಬಲ್ಸ್ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿತ್ತು. ಮಾತ್ರವಲ್ಲ, ಕಾನೂನಾತ್ಮಕ ಹೋರಾಟದ ಫಲಶ್ರುತಿಯ ಪರಿಣಾಮ ಸಿಬಿಐ ತನಿಖೆ. ಹಾಗಾಗಿ ತಮ್ಮ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಚರ್ಚೆಗೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮುಂದಾಗಿದ್ದಾರೆ. ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಮಾಜಿ ಸಚಿವರು. ತಮ್ಮ ಹೋರಾಟದ ಬಗ್ಗೆ ಹೈಕಮಾಂಡ್ಗೆ ವರದಿಯನ್ನ ಕೊಡಲಿದ್ದಾರೆ. ನಿನ್ನೆಯೇ ದೆಹಲಿಗೆ ಹೋಗಿದ್ದಾರೆ ಕುಮಾರ್ ಬಂಗಾರಪ್ಪ. ಹೈಕಮಾಂಡ್ಗೆ ದೂರು ನೀಡಲು ಮುಂದಾಗಿದ್ದಾರೆ ಮಾಜಿ ಸಚಿವರು. ವಾಲ್ಮೀಕಿ ನಿಗಮದ ಹಗರಣ ಸಿಬಿಐ ತನಿಖೆಗೆ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಸರ್ಕಾರದ ವಿರುದ್ಧ ಹೋರಾಡದೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ತಿದ್ದಾರೆ. ನಮ್ಮ ತಂಡ ಕೋರ್ಟ್ ಮೊರೆ ಹೋಗಿ ಹೋರಾಡಿದ್ದೇವೆ. ಹೀಗೆ ಹಲವು ವಿಚಾರಗಳನ್ನು ಹೈಕಮಾಂಡ್ ಮುಂದಿಡುವ ಪ್ರಯತ್ನವನ್ನ ಕುಮಾರ್ ಬಂಗಾರಪ್ಪ ಮಾಡಲಿದ್ದಾರೆ. ತಮ್ಮ ಅರ್ಜಿಯ ಮೇಲೆ, ಅಂದರೆ ಈ ರೆಬಲ್ಸಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಪ್ರಯತ್ನವನ್ನ ಮಾಡಿದ್ರು. ಆನಂತರ ಕಾನೂನಾತ್ಮಕ ಹೋರಾಟ ಕೂಡ ನಡೆಯುತ್ತೆ. ಆ ಅರ್ಜಿಯ ಪರಿಣಾಮ ನೋಡಿ ಕೋರ್ಟ್ನಿಂದಲೇ ಸೂಚನೆ ಬಂದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಆಗಬೇಕು ಅನ್ನೋದು ಸ್ಪಷ್ಟ ಸೂಚನೆ ನ್ಯಾಯಾಲಯದಿಂದ ಸಿಕ್ಕಿರುವಂಥದ್ದು. ರೈಟ್, ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ಬೇಕಾದಷ್ಟು ಹಗರಣ ಪ್ರಕರಣಗಳಿದ್ದಾವೆ. ಅವುಗಳನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಯಾಕೆ ಬಿಜೆಪಿ ಅಥವಾ ಪ್ರತಿಪಕ್ಷ ವಿಫಲವಾಗ್ತಿದೆ ಅಂತ ಹೇಳಿದ್ರೆ, ಅದು ಹೊಂದಾಣಿಕೆಯ ಪರಿಣಾಮ. ಆ ಹೊಂದಾಣಿಕೆಯ ಪರಿಣಾಮದಿಂದ ಒಂದಷ್ಟು ವ್ಯತಿರಿಕ್ತವಾದಂತಹ ಫಲಿತಾಂಶ ಸಿಗುತ್ತೆ ಅಂತ ಹೇಳಿ ಕುಮಾರ್ ಬಂಗಾರಪ್ಪನವರು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನದಲ್ಲಿದ್ದಾರೆ.